ಹರೇ ರಾಮ ಬಂಧುಗಳೇ, ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಕ್ರೋಶಕಲೆ ಹೇಳುವಂಥದ್ದು ಪ್ರಾಚೀನ ಕಲೆ. ತಾಳ್ಮೆ ಹಾಗೆ ಶ್ರದ್ಧೆ ತುಂಬ ಅಗತ್ಯ ಹೇಳುವುದು ನನ್ನ ನಂಬಿಕೆ. ಹಾಗೆ ಜೀವನದಲ್ಲಿ ಬಿದ್ದು ತಾಳ್ಮೆಯಿಂದಲೇ ಎದ್ದು ಇಂದು ಆ ಕಲೆಯ ತಮ್ಮದಾಗಿಸಿಕೊಂಡಂತಹ ಪೂರ್ಣಿಮಾ ಭಟ್ ಇಂದು ನಮ್ಮೊಂದಿಗಿದ್ದವು. ಬನ್ನಿ ಅವರ ಮಾತಾಡಿಸುವ. ಪೂರ್ಣಿಮಾ ಭಟ್, ನಮಸ್ತೆ, ಹೇಗಿದ್ದೀವಿ? ಹರೇ ರಾಮ, ಹುಷಾರಿದ್ದೆ. ಪ್ರಣವ್ ಭಟ್ ನಿಂಗಳ ಹೆಸರು ಸಜೆಷನ್ ಮಾಡಿತಿದ್ದವು. ಹಾಗೆ ನಿಂಗ ಫ್ರೀ ಯಾವಾಗ ಇದ್ದಿ ಹೇಳಿ ಕೇಳಿ ಇಂದು ಫ್ರೀ ಇದ್ದಿ ಸಿಕ್ಕಿದ್ದಿ. ಧನ್ಯವಾದಗಳು ನಿಂಗೋಗೆ. ಮೂಲತಃ ನಿಂಗ ಎಲ್ಲಿಯು? ಈಗ ನಿಗಳದ್ದು ಕಡಬ ತಾಲೂಕು, ಕುಂತೂರು ಹೇಳುವುದು ಯಾವುದು, ಪುರುಷಬೆಟ್ಟು ನಿಗಳದ್ದು ತೂಂಬಡ್ಕ ಮೂಲ, ಪುರುಷಬೆಟ್ಟು ಕದಿರಡ್ಕ ಹೇಳುವುದಾಗಿ ನಿಮಗೆ ಇರ್ತದೆ. ನಿಂಗಳ ಎಜುಕೇಶನ್ ಅಂಬಾಗ ಅಲ್ಲಿಯೇ ಆದ ಕಲ್ತದ್ದು ನಿಂಗ ಎಲ್ಲಿ? ಎಜುಕೇಶನ್ ಅನ್ನೋದು ಬಾಲ್ಯ 1ನೇ ಕ್ಲಾಸ್ ಸೊಕ್ಕಾಡಿ ಸತ್ಯಸಾಯಿ ವಿದ್ಯಾಕೇಂದ್ರ ಕ್ಲಾಸು, 2, 3, 4 ಇಲ್ಲಿ ಹತ್ರ ಅಲಂಕಾರ ಭಾರತ ಶಾಲೆಗೆ. 4ನೇ ಕ್ಲಾಸಿನ ಮತ್ತೆ ನಾನು ಒಂದು ಈಗ ಹರಣ ಎಜುಕೇಶನ್ದಲ್ಲಿ 5ನೇಯಿಂದ 10ನೇ ಕ್ಲಾಸ್ 6 ವರ್ಷದ ಶಿಕ್ಷಣ ಅನ್ನೋದು ಗುರುಕುಲ ಶಿಕ್ಷಣ, ಮೈತ್ರಿ ಗುರುಕುಲಾಳಿ ವಿಟ್ಲದತ್ತ ಅಂತಲ್ಲ, ಕೊಡಂಗಾಯಿ ಅಲ್ಲಿ ಅದು 6 ವರ್ಷ. ಮತ್ತೆ PUC ಮತ್ತೆ ಡಿಗ್ರಿ ಮಾಡಿದ್ದಾನು. ಕಾಮರ್ಸ್ BCom ಮಾಡಿದ್ದು. ಅದೆರಡೂ ವಿವೇಕಾನಂದ ಪುತ್ತೂರಲ್ಲಿ ಮಾಡಿ. ಕ್ರೋಶಕಲೆ ನಿಂಗ ಶುರು ಮಾಡಿದ್ದು ಯಾವಾಗ, ಎಷ್ಟನೇ ಇಸವಿಲಿ? ನಾನು ಅದರ ಒಂದು ಬೇಸಿಕ್ ನಾಲೆಜ್ ನನಗೆ ಸಿಕ್ಕಿದ್ದು ಗುರುಕುಲಲ್ಲಿ ಇರ್ತದೆ. ಹಿಂಗೊಂದು ಆರ್ಟ್ ಫಾರ್ಮ್ ಇದ್ದೊಂದು ಕಲೆ ಇದ್ದು ಹೇಳುದು ಗೊತ್ತಾದ್ದು ಗುರುಕುಲಲ್ಲಿ ಇರ್ತದೆ. ಅದರ ಹಿಂಗೆ ಈಗ ಮಾಡ್ತಾ ಇರ್ತಾರೆ ಒಂದು ಹಾಬಿಯಾಗಿ ಒಂದು ಕರೆಕ್ಟ್ ಪ್ರಾಕ್ಟೀಸ್ ಹೇಳಿ ಶುರು ಮಾಡಿದ್ದು ಈಗ ಒಂದು 4-5 ಇಯರ್ಸ್ ಇಂದ. ಅದು 2016ರಲ್ಲಿ ಒಂದು ಆಕ್ಸಿಡೆಂಟ್ ಎಲ್ಲ ಆಗಿ ಒಂದು ಲೈಫ್ ಒಂದು ಇದಾಗಲ್ಲ, ಸಡನ್ ಚೇಂಜಸ್. ಅದರಿಂದ ಮತ್ತೆ ನಾನೀಗ 2019-20ರಲ್ಲಿ ಒಂದು ಜಸ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಹುಕ್ ಹಿಡಿದು ಆ ಗುರುಗಳಲ್ಲಿ ಬಿಟ್ಟ ಮತ್ತೆ ಕ್ರೋಶ ಹುಕ್ ಹಿಡಿದು 2019-20ರಲ್ಲಿ. ಈಗ ನೋಡ್ತಾರೆ ನಿಂಗಳ ಆರ್ಟ್ ವರ್ಕ್ ತುಂಬ ಪರ್ಫೆಕ್ಷನ್ ಇದ್ದು. ಈ ಪರ್ಫೆಕ್ಷನ್ ನಿಂಗ ಶುರು ಮಾಡುವಾಗ ಇತ್ತಿದ್ದ ಅಥವಾ ಅದೇ ಈ 5 ವರ್ಷದ ಪ್ರಾಕ್ಟೀಸ್ ಇಂದ ಪರ್ಫೆಕ್ಷನ್ ಬಂದದ? ಸ್ಟಾರ್ಟ್ ಮಾಡುವಾಗ ಇಷ್ಟು ಪರ್ಫೆಕ್ಷನ್ ಇದ್ದಿಲ್ಲ. ಇದು ಪ್ರಾಕ್ಟೀಸ್ ಮಾಡಿ 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 ಬಂದದ್ದು. ಪರ್ಫೆಕ್ಷನ್ ಯಾವ್ದ್ರಲ್ಲಿ ಯಾರು ಅಷ್ಟಿಲ್ಲ. ಈಗ ಇದು ಅಲ್ಲ, ಯಾವ ಫಾರ್ಮಿಲಿ ಯಾವ ಒಂದು ಆರ್ಟ್ ಮಾಡ್ತಿದ್ರೆ ನಮ್ಮ ಪ್ರಾಕ್ಟೀಸ್ ಬಪ್ಪದಲ್ಲ, ಅದು ಪ್ರಾಕ್ಟೀಸ್ ಮಾಡಿ ಮಾಡಿ ಅದರ ಹಿಂದೆ ಸುಮಾರು ಸರ್ತಿ ಮಾಡಿ ಬೆಚ್ಚಿ ಎಷ್ಟೋ ಕೆಲಸ ಆಗಿತ್ತು. ಆ ಪರ್ಫೆಕ್ಷನ್ ಹಿಂದೆ ಸುಮಾರು ಸರ್ತಿ ಈಗಲೂ ಹೌದು. ಈಗಲೂ ಒಂದು ಪ್ರಾಜೆಕ್ಟ್ ಮಾಡುವಾಗ ಸುಮಾರು ಸರ್ತಿ ಅದರಲ್ಲಿ ಚೆಕ್ಔಟ್ ಮಾಡಬೇಕು. ಈ ಒಂದು ನಿಂಗ ಆರ್ಟ್ ವರ್ಕ್ ಮಾಡಿದ್ದಾರ ಪರ್ಫೆಕ್ಟ್ ಇದ್ದ ಹೇಳಿ ನಿಂಗ ಯಾರತ್ರ ಸಜೆಷನ್ ತಕೊಂಬೋದು ಇದ್ದ? ಇದ್ದು ಏನು ಫ್ರೆಂಡ್ ಹತ್ರವೇ ಇದ್ದು. ಅದು ಕ್ರೋಶ ಮಾಡ್ತಿದ್ದೆ. ನಾನು ಡಿಗ್ರಿಲಿ ಇಪ್ಪಾಗದನ್ನ ಬ್ಯಾಚ್ ಅಂತ ಜಾಯಿನ್ ಆಗಿ ನಮ್ಮ ಅದೇ ಹಾಗೆ ಅದರ ಹತ್ರ ಅಂದ್ರೆ ಮತ್ತೆ ಮನೇಲಿ ಅತ್ತಿಗೆ ಹತ್ರ ಎಲ್ಲ ಹಾಗೆ ಕೇಳಿದ್ದೆ. ಅಂಬಾಗ ನಮ್ಮ ಹವ್ಯಕರಲ್ಲೂ ಸುಮಾರು ಜನ ಇದ್ದವು ಕ್ರೋಶಕಲೆ ಮಾಡುವವು. ಇದ್ದವು, ತುಂಬಾ ಜನ ಇದ್ದವು. ಅದು ಈ ಆಫ್ಟರ್ ಕೋವಿಡ್ ತುಂಬಾ ಜನ ಮಾಡ್ತಾರೆ. ಈಗ ಇನ್ಸ್ಟಾಗ್ರಾಮ್ ಇಲ್ಲಿ ನೋಡಿರೆ ನಮ್ಮ ಕೂಸುಗ ಬ್ರೂಚ್ ಸೀರೆಗೆ ಹಾಕುದು ಜಾಸ್ತಿ. ಅದು ಭಾರಿ ಚಂದ, ಇದು ಭಾರಿ ಇಷ್ಟ. ಇದು ಅದ್ರ ನಿಂಗ ಹೇಗೆ ಹೇಳ್ರೆ ನಿಂಗ ಐಡಿಯಾ ಬಂದದ್ದು ಹೇಗೆ? ಐಡಿಯಾ ಅದು ಆಕ್ಚುಲಿ ಮೊದಲೇ ಒಂದು ಆರ್ಡರ್ ಬಂದು ಮಾಡಿದ್ದಲ್ಲ, ಹಿಂಗೆ ಮಾಡಿದ್ದು. ಅವರು ಹೇಳಿದ್ದೆ, ಕಸಿನ್ ನನ್ನ ದೊಡ್ಡ ಮಗಳ ಅಕ್ಕನೇ ಫಸ್ಟಿಗೆ ಹೇಳಿದ್ದಾಳೆ ನನಗೆ, ನೆನಪೆನಗೆ. ಅದು ಒಂದು ಮಾಡಿ ಹಿಂಗೆ ಹೇಳಿ ಐಡಿಯಾ ಕೊಟ್ಟದ್ದು ಫಸ್ಟಿಗೆ. ಮತ್ತೆ ನಾ ಪಿನ್ ಅದಕ್ಕೊಂದು ಪಿನ್ ಬರ್ತಲ್ಲ, ಅದು ಪಿನ್ ಒಂದು ಬೇರೆ ಬರ್ತಲ್ಲ, ಅದರ ತರಿಸಿ ಹಾಗೆ ಆರ್ಡರ್ ಅಲ್ಲಿ ಮಾಡಿ ಕೊಟ್ಟಿದ್ದಿಲ್ಲ. ನನ್ನ ಕಸಿನ್ ಸರ್ಕಲ್ ಮತ್ತೆ ನಾಲ್ಕಿಗೆ ಹಿಂಗೆ ಮಾಡಿದ್ದೆ. ಮತ್ತೆ ಆರ್ಡರ್ ಅಲ್ಲಿ ಅದರ ಇಷ್ಟವರೆಗೆ ಮಾಡಿ ಕೊಟ್ಟಿದ್ದಿಲ್ಲ. ಈಗ ಅದೀಗೊಂದು ರೀಸೆಂಟ್ ಆಗಿ ಆ್ಯಡ್ ಆದ ಪ್ರಾಡಕ್ಟ್ ಅದನ್ನ ರಿಸ್ಕಿಗೆ ಒಬ್ಬಂಗೆ ಸೇಲ್ ಮಾಡಿದ್ದ ಅಥವಾ ಇದ್ರ ಎಂತ ಹೇಳುದು ಮಾರ್ಕೆಟಿಂಗ್ ಹೆಂಗೆ ಮಾಡಿದ್ದು? ಈಗ ಮಾರ್ಕೆಟಿಂಗ್ ಹೇಳಿ ನಾನು ಫಸ್ಟಿಗೆ ಅಂತ ಮಾಡಿದ್ದೆ, ಅದಕ್ಕೆ ಹೇಳಿ ದೊಡ್ಡ ಫೋಕಸ್ ಅಂತ ಮಾಡಿದ್ದಿಲ್ಲ. ಫಸ್ಟಿಗೆ ಆರ್ಡರ್ ಇದರಲ್ಲಿ ಮಾಡಿದ್ದಲ್ಲ, ಸುಮ್ಮನೆ ಹಿಂಗೆ ಒಂದು ಟೈಮ್ ಪಾಸಿಂಗ್ ಹೇಳಿ ಶುರು ಮಾಡಿದ್ದೆ. ಇದು ಇನ್ನು ಫೇಸ್ಬುಕ್ಕಲ್ಲಿ ವಾಟ್ಸಪ್ ಸ್ಟೇಟಸ್ಗೆ ಹಾಕಿಟ್ಟಿದ್ದೆ. ಅದು ಫ್ರೆಂಡ್ಗೆಲ್ಲ ಹೇಳಿ ಮತ್ತೆ ಅದು ಇನ್ನೊಬ್ಬಂಗೆ ಹೇಳಿ ಫೋಟೋ ಕಳಿಸಿ ಹಾಗೆ ಗೊತ್ತಾಯ್ತು. ಮತ್ತೆ 2021ರಲ್ಲಿ ನಾನು ಪೇಜ್ ಸ್ಟಾರ್ಟ್ ಮಾಡಿದ್ದೆ. ಸೋಷಿಯಲ್ ಪೇಜ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅದರಲ್ಲಿ
ಅಂಬಾಗ ಶುರು ಮಾಡಿದ್ದು. ಅದರಲ್ಲಿ ಮತ್ತೆ ನಾನು ಮಾಡಿದ ಪ್ರಾಡಕ್ಟ್ ಎಲ್ಲ ಫೋಟೋಸ್ ವಿಡಿಯೋಸ್ ಹಾಕ್ತಾ ಇರುತ್ತೆ. ಅದು ರಜಾ ರೀಚ್ ಆಗಿ ರಜಾ ಬಂತದ್ದು. ಮತ್ತೆ ಅದ ಹೇಳಿದಂಗೆ ಪ್ರಣವ ಒಂದು ಅಂಗಡಿ ಇದು ಮಾಡಿದ್ದೀನಿ, ಪೋಸ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಹಿಂಗೆ ಆರ್ಟಿಕಲ್ ಎಲ್ಲ ಬರೋದನ್ನು ಹಾಕಿ ಅದು ತುಂಬಾ ರೀಚ್ ಆಗಿದೆ ಫೇಸ್ಬುಕ್ ಅಲ್ಲಿ, ತುಂಬಾ ಜನ ಹಂಗೊಂದು ಈಗೊಂದು ಇದ್ದು ಹೇಳೋದೊಂದು ಆರ್ಟ್ ರೋಷಕಂ ರೀಲ್ಸ್ ಹೇಳೋದು ತುಂಬಾ ಜನಕ್ಕೆ ರೀಚ್ ಆಗಿದೆ. ಈಗ ಒಂದು ಪ್ರಾಡಕ್ಟ್ ಮಾಡಬೇಕಾದ್ರೆ ಬಿಹೈಂಡ್ ದ ಸೀನ್ಸ್ ತುಂಬಾ ವರ್ಕ್ ಇರ್ತು. ಆ ಬಿಹೈಂಡ್ ದ ಸೀನ್ಸಿನ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಇಲ್ಲಿ ಹಾಕುವ ಆಲೋಚನೆ ಎಂತಾದ್ರೂ ಮಾಡಿದ್ದೀರಾ ಹೇಗೆ? ಹಾ, ಯೂಟ್ಯೂಬ್ ಇನ್ನು ಅದು ಚಾನಲ್ ಅಂತ ಇಲ್ಲ, ತುಂಬಾ ಜನ ಸಜೆಷನ್ ಕೊಟ್ಟಿದ್ದವು ಮಾಡು 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 ಅಂತ. ಯಾಕಂದ್ರೆ ಆಂಧ್ರ ಕಲ್ತದ್ದು ಯೂಟ್ಯೂಬ್ ನೋಡಿ, ನನಗೆ ಜಸ್ಟ್ ಬೇಸಿಕ್ ನಾಲೆಜ್ ಸ್ಟಿಚ್ ನಿಮ್ಮನ್ನು ಆರ್ಟ್ ಫಾರ್ಮ್ ಇದ್ದು ಬಿಟ್ರೆ ಸ್ಟಿಚ್ ಹೇಳ್ಕೊಂತಿತ್ತು ಹೇಳ್ಕೊಂಡು ಬಿಟ್ರೆ, ಮತ್ತೆ ನನಗೆ ಯಾವುದೇ ಇದನ್ನ ವೇರಿಯಬಲ್ಸ್ ಅದು ಇದು ಮಾಡೋದು ಟಾಯ್ಸ್ ಎಲ್ಲ ಕೊಂತಿತ್ತು ಎಲ್ಲ ಯೂಟ್ಯೂಬ್ ನೋಡಿ ಕಲ್ತಿದ್ದು. ಹಾಗಾಗಿ ಮಾಡಿತ್ತು, ಅದಕ್ಕೆ ತುಂಬಾ ಕೆಲಸ ಇದ್ದಲ್ಲ, ರೆಕಾರ್ಡಿಂಗ್ ಎಡಿಟಿಂಗ್ ಅದು ಇದು, ಹಂಗೆ ರಜಾ ಹಿಂದೆ ಇನ್ನು ಅದಕ್ಕೆ ಮಾಡಿದ್ದಿಲ್ಲ. ಆನೆಂತಕ್ಕೆ ಕೇಳಿದ್ದು ಹೇಳ, ಆರ್ಟ್ ವರ್ಕ್ ನೋಡಿದ ಕೂಡ್ಲೆ ಖುಷಿ ಪಡ್ತಾವು, ಅದ್ರ ಹಿಂದೆ ಎಷ್ಟು ಶ್ರಮ ಇರ್ತು ಹೇಳುದು ಯಾರು ಅಷ್ಟು ಆಲೋಚನೆ ಮಾಡ್ಲೇ ಹೋಗ್ತಾವಿಲ್ಲ. ಹಾಗೆ ಕಾಸ್ಟ್ ಬಗ್ಗೆ ಬಂದರೂ ಅಷ್ಟೇ, ಎಂತ ಕಾಸ್ಟ್ಲಿ ಹೇಳಿ ಕೇಳ್ತಾವಲ್ಲದೆ ಶ್ರಮ ನೋಡ್ತಾವಿಲ್ಲ, ಅದಕ್ಕೆ ಬೇಕಾಗಿ ಕೇಳಿದ್ದು. ಅದು ಬಿಸ್ನೆಸ್ ತುಂಬಾ ಇತ್ತು. ಈಗ ಒಂದು ಪ್ರಾಡಕ್ಟ್ ಆಯ್ತಾರೆ ಅದರ ಹಿಂದೆ ಸುಮಾರು ಸತಿ ಯಾರಾದ್ರೂ ಹೇಳಿದಾಗೆ ಪರ್ಫೆಕ್ಷನ್ ಬರಕ್ಕೆ ಕೊಡಿ ಸುಮಾರು ಸತಿ ಮಾಡಿ ಬಿಸಾಕ್ತೌದು. ಅದಕ್ಕೆ ಬೇಕಾಗಿ ತುಂಬಾ ಆದ್ರೆ ತುಂಬಾ ತಾಳ್ಮೆ ಬೇಕಿದೆ, ಮತ್ತೆ ಕೈಲೇ ಮಾಡೋದಲ್ಲ. ಮಿಷನ್ ಯಾವುದೇ ಒಂದು ಯೂಸ್ ಇಲ್ಲ, ಬರೀ ಒಂದು ಆಕ್ರೋಶ ಬಿಟ್ರೆ ಬೇರೆ ಯಾವುದೇ ಯೂಸ್ ಇಲ್ಲ, ಅದರಲ್ಲೇ ಮಾಡಿರ್ತೇವೆ. ಹಾಗಾಗಿ ಟೈಮ್ ಮತ್ತೆ ತಾಳ್ಮೆ, ಪೇಷನ್ಸ್ ಮತ್ತೆ ಟೈಮ್ ಅದೆರಡು ತುಂಬಾ ಇಂಪಾರ್ಟೆಂಟ್. ಈಗ ಒಂದು ಸಣ್ಣ ಇಯರಿಂಗ್ಸ್ ಅಥವಾ ಬ್ರೂಚ್ ಎಲ್ಲ ಮಾಡಬೇಕಾದ್ರೆ ನಿಂಗೆ ಒಂದು ಎಷ್ಟು ಟೈಮ್ ಬೇಕಾಗುತ್ತೆ? ಬ್ರೂಚ್ ಎಲ್ಲ ಬೇಗ ಆಯ್ತು, ಒಂದು 10 to 15 minutes ಅಪ್ಪ ಬೇಗ ಆಗ್ತದೆ, ಬೇಗ ಆಯ್ತು. ಡಿಸೈನ್ ಮೇಲೆ ಹೋಯ್ತು. ಮತ್ತೆ ಪಿನ್ನಿಗೆ ಗ್ಲೂ ಹಾಕಿ ಸ್ಟಿಕ್ ಮಾಡುದು, ಅದಕ್ಕೆ ರಜಾ ಕೆಲಸ ಬೇಕು. ಇದು ಈ ನಮ್ಮ ಮೇನ್ ಇದಾದ ಮತ್ತೆ ಈ ಹಂಗಿಪ್ಪ ಸಣ್ಣ ಸಣ್ಣದಲ್ಲಿ ಲಾಸ್ಟ್ ಫಿನಿಶಿಂಗ್ ವರ್ಕ್ಗೆ ಅದ್ರಲ್ಲಿ ಜಾಸ್ತಿ ಟೈಮ್ ಬೇಕು. ಇಯರಿಂಗ್ಸ್ ಅಂತದೆಲ್ಲ ಮಾಡೋದು ಲಾಸ್ಟ್ ಫಿನಿಶಿಂಗ್ ಟಚ್ ಕೊಡ್ಲಿಕ್ಕೆ ಗ್ಲೂ ಹಾಕಿ ಅದು ಸ್ಟಿಕ್ ಮಾಡುದು, ಅದು ಕರೆಕ್ಟ್ ಆಯ್ತು. ಇಲ್ಲದ್ರೆ ಅದು ಗ್ಲೂ ಪಿನ್ ಬೇರೆ ಇರ್ತದೆ, ರಜೆ 4 ದಿನ ಯೂಸ್ ಮಾಡಿಯಪ್ಪಾಗ ಪಿನ್ ಬೇರೆ ಇದು ಬೇರೆ ಹಾಗೆ. ಕಾಸ್ಟಿಂಗ್ ಎಷ್ಟು ರೇಂಜಿಂದ ಸ್ಟಾರ್ಟ್ ಆಗಿ ಎಷ್ಟು ರೇಂಜಿಂಗ್ ವರೆಗೆ ಇತ್ತು ಹೇಳಿ? ಕಾಸ್ಟ್ ಈಗ ಇಯರಿಂಗ್ಸ್ ಕಮ್ಮಿ ಹೇಳಿದ್ರೆ ಇಯರಿಂಗ್ಸ್ ಅಂತ ಸಣ್ಣದಕ್ಕೆ ಈಗ ಬ್ರೋಚ್ ಅಂತಲ್ಲ ಒಂದು 120 ಹಾಗೆ ಎಲ್ಲ ಹೌದು. ಅದಕ್ಕೆ ಶುರುವಾಗಿ ಈಗ ಟಾಯ್ಸ್ ಎಲ್ಲ ದೊಡ್ಡ ದೊಡ್ಡ ಅದ್ರ ಮೇಲೆ ಈಗ ವೇರಿಯಬಲ್ಸ್ ಸೈಜಿನ ಮೇಲೆ ಉಂಟು. ಮಕ್ಕಳದ್ದೆಲ್ಲ ಸ್ವೀಟರ್ ಸಣ್ಣ ಮಕ್ಕಳದ್ದು ಹೇಳಿದ್ರೆ ಒಂದು 1200 ಹಾಗೆ ಆ ರೇಂಜ್ ನಮಗೆಲ್ಲ ಬರ್ತದೆ ಸೆಟ್. ಈಗ ಕ್ಯಾಪ್ ಸಣ್ಣ ಬೇಬಿಗಳದ್ದು, ನ್ಯೂ ಬಾರ್ನ್ ಬೇಬಿಗಳದ್ದು. ಮತ್ತೆ ಮೆಟೀರಿಯಲ್ ಮೇಲೆ ಹೋಯ್ತು. ಈಗ ಒಂದೊಂದು ಮೆಟೀರಿಯಲ್ ಒಂದೊಂದು ಪ್ರೈಸ್ ರೇಂಜ್ ಇದ್ದು, ಹಾಗಾಗಿ ಆ ಮೆಟೀರಿಯಲ್ಗೆ ಯಾವ ಮೆಟೀರಿಯಲ್ ನಾವು ಪ್ರಾಜೆಕ್ಟಿಂಗ್ ಯೂಸ್ ಮಾಡ್ತೀವಿ ಮತ್ತೆ ಎಷ್ಟು ಟೈಮ್ ಬೇಕು ಅಂತ. ಈಗ ಟಾಯ್ಸ್ ಎಲ್ಲ ಮಾಡ್ತಾರೆ, ಅದಕ್ಕೆ ಬರೀ ಯಾರ್ನ್ ಅಲ್ಲ, ಅದರ ಒಳ ಫೈಬರ್ ಪಿಲ್ಲಣಿಯ ಹತ್ತಿ ಹಂಗೆ ನೈಲನ್ ಬರ್ತದೆ, ಅದರ ಫಿಲ್ ಮಾಡ್ಲಿಕ್ಕೆ ಅದರ ಮೆಟೀರಿಯಲ್ ಅದು. ಮತ್ತೆ ನಾವೀಗ ಕಣ್ಣದಕ್ಕೆ ಹಾಕುದು ಐಸ್ ಅದೆಲ್ಲ ಇದೆಲ್ಲ ಸರ್ವಿಸಿಂಗ್ ಕೂಡ ಆಗ್ತದೆ, ಕಾಸ್ಟ್ ಅದೆಲ್ಲ ಬರ್ತದೆ. ಹಾಗಾಗಿ ಅದು ಪ್ರಾಜೆಕ್ಟಿನ ಮೇಲೆ ಹೋಗುದು ಪ್ರೈಸ್ ರೇಂಜ್. ಈಗ ದೊಡ್ಡವರ ಸ್ವೆಟರ್ ಎಲ್ಲ 4,000 5,000 ಹಾಗೆ ದೊಡ್ಡ ದೊಡ್ಡದು ಮಾಡ್ತಾರೆ, ಅಷ್ಟು ಬೇಕು, ಟೈಮ್ ತುಂಬಾ ಬೇಕಂತದಕ್ಕೆ. ಈಗ ಅದೇ ಬೇಬಿದು ಹೇಳಿದೆ ಸೆಟ್ ನಿಂಗ ಸ್ವೆಟರ್ ಹೇಳಿ ಅಲ್ಲ, ಅದ್ರ ಮಾಡಬೇಕಾದ್ರೆ ನಿಂಗೆ ಎಷ್ಟು ಟೈಮ್ ಬೇಕಾಗುತ್ತೆ? ಅದು ಒಂದು 4 days ಎಲ್ಲ ಬೇಕು. ಹೇಳಿದ್ರೆ ಕಂಟಿನ್ಯೂಸ್ ಆನ್ ವರ್ಕ್ ಮಾಡುವ ಇದಕ್ಕೆ 4 days ಎಲ್ಲ ಬೇಕು. ನಾನು ಕಂಟಿನ್ಯೂಸ್ ಎಲ್ಲ ಬ್ರೇಕ್ ತಕೊಂಡು ವರ್ಕ್ ಮಾಡಿದ್ರೆ. ಹೈಯೆಸ್ಟ್ ನಿಮಗೆ ಟೈಮ್ ತಗೊಂಡಂತಹ ಆರ್ಡ್ರ್ ಯಾವುದಾದ್ರೂ ಇದ್ದ? ಇಷ್ಟು ತಗೊಂಡು ಹೈಯೆಸ್ಟ್ ತಗೊಂಡಿದ್ದು ಈಗ ದೊಡ್ಡವರದ್ದು ವೇರಿಯಬಲ್ಸ್ ಎಲ್ಲ ಮಾಡಿದ್ದು. ಈ ಶಾಲ್ ಎಲ್ಲ ಮಾಡ್ತಾರೆ, ಲಾಂಗ್ ಇರ್ತದೆ, 66 ಇಂಚಸ್ ಎಲ್ಲ ಲೆಂತ್ ಇರುತ್ತೆ. ಸುಮಾರು ಟೈಮ್ ಬೇಕಾಗುತ್ತೆ ದೊಡ್ಡವರದ್ದು. ಅದು ಬಿಟ್ಟರೆ ನೀನೊಂದು ಮಾಡ್ತಾ ಇದ್ದೆ ಕಸ್ಟಮೈಸ್ಡ್ ಮಾಡ್ತಾರೆ, ಅದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಈಗ ನಾನೊಂದು ದನ ಮಾಡ್ತಾ ಇದ್ದೆ, ಅದು ಹಾಗೆ ಅದು ಸುಮಾರು ಸತಿ ಮಾಡಿ ಬಿಚ್ಚಿದ್ದಾರೆ. ಅದೊಂದು ದೇಸಿ ದನ ಬೇಕು ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ನಿಯರ್ಲಿ 1 month ಆಗ್ತದೆ ಅದರ ಹಿಂದೆ ಕೂಡ ಇರ್ತಾ ಇರ್ತದೆ. ಆಲ್ಮೋಸ್ಟ್ ಫಿನಿಶ್ ಆಯ್ತು, ಇನ್ನೊಂದು 6-10 ದಿನದಲ್ಲಿ ನಿಮಗೆಲ್ಲ ನೋಡ್ಲೆ ಸಿಕ್ಕುಗಳು.
ಕಸ್ಟಮೈಸ್ಡ್ ಹೇಳಿದ್ರೆ ಅವೆಂತ ಫೋಟೋ ಕೇಳಿ ಡಿಮ್ಯಾಂಡ್ ಮಾಡ್ತಾವ ಈ ಥರದ್ದೇ ಬೇಕು, ಕೆಲವು ಅಥವಾ ಫೋಟೋ ಈಗ ದೇಸಿ ಕೇಳ್ತವೆ. ದನ ಒಂದು ಬೇಕು ಹೇಳಿ. ಕೆಲವು ಜನ ಫೋಟೋ, ಇವರಿಗೆ ಫೋಟೋ ಅಲ್ಲ, ಜಸ್ಟ್ ದೇಸಿ ನಮ್ಮ ಇಂಡಿಯನ್ ದೇಸಿ ದನ ಕೇಳಿದ್ದು. ಕೆಲವು ಜನ ಫೋಟೋ ಕೇಳ್ತಾವಲ್ಲ. ಇನ್ನು ಕೆಲವು ಜನ ಎಂತ ಮಾಡ್ತಾರೆ ಬೇರೆ ಕ್ರೋಶ, ಈಗ ಔಟ್ಸೈಡ್ ಕಂಟ್ರಿ ಅವು ಮಾಡಿದ್ದೆಲ್ಲ ಇರ್ತಲ್ಲ, ಅದರ ಒಂದು ಇದು ಕಳಿಸಿ ಈ ಟೈಪ್ ಇಂದೋಳಿ ಅಂತ ಕೇಳ್ತಾರೆ. ಇಲ್ಲ ನಾರ್ಮಲ್ ಪಿಕ್ಚರ್ ಕಳಿಸಿ ಕೇಳ್ತಾವೆ. ನಾರ್ಮಲ್ ಹಿಂಗೆ ಫೋಟೋ, ಈಗ ಮತ್ತೊಂದು ಕಸ್ಟಮೈಸ್ ಕೇಳಿದ್ದವು, ಒಂದು ಬಾಲ ಹನುಮಂತೆ ಕೃಷ್ಣಂದು ಫೋಟೋ ಕಳಿಸಿ ಹಾಗಿರ್ತದೆ. ಬಟ್ ಆ ಎಕ್ಸಾಕ್ಟ್ ಈಗ ನಾವು ಫೋಟೋ ಹೆಂಗಿರ್ತ ರಿಯಲಿಸ್ಟಿಕ್ ಅದೇ ಲುಕ್ ಕೊಡ್ಲೇ ಇರ್ತದೆ, ಎಕ್ಸಾಕ್ಟ್ ಲುಕ್ ಕೊಡ್ಲೇ ಇರ್ತಿಲ್ಲ. ಆಲ್ಮೋಸ್ಟ್ ಕೊಡ್ಲಾ ಉಂಟು, ಎಕ್ಸಾಕ್ಟ್. ಕಾಂಪಿಟೇಷನ್ ಕ್ರೋಶ ಕಲೆಗೆ ಹೇಗಿದ್ದು ಮಾರ್ಕೆಟ್? ಹಾ, ಇದು ತುಂಬಾ ಜನ ಆಫ್ಟರ್ ಕೋವಿಡ್ ನಿಂಗೆ ಕೇಳಿದ್ರಿ, ಸೋಷಿಯಲ್ ಮೀಡಿಯಲ್ಲಿ ಜಸ್ಟ್ ಒಂದು ಕ್ರೋಶ ಅಲ್ಲಿ ಒಂದು ಟೈಪ್ ಮಾಡಿ ಸಿಕ್ಕಾಪಟ್ಟೆ ಪೇಜಸ್ ಇದೆ, ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ತುಂಬಾ ಪೇಜಸ್ ಇದೆ, ತುಂಬಾ ಜನ ಮಾಡ್ತಾವೆ. ಒಂದು ಕೆಲವು ಜನ ಅಂತ ಮಾಡ್ತಾವೆ ಬೇರೆ ಪ್ರೊಫೆಷನ್, ಈಗ ಅಂತಾರೋ IT ಕೆಲಸ ಇದ್ದೋಂಡು ಒಟ್ಟಿಗೆ ಇದನ್ನ ಮಾಡುವವು ಇದ್ದವು. ಕೆಲವು ಜನ ಫುಲ್ ಟೈಮ್ ಇದನ್ನೇ ಮಾಡುವವು ಇದ್ದವು. ಮನೆಯಲ್ಲಿ ಟೈಮ್ ಪಾಸಿಗೆ ಹೋಗ್ತು, ಸೈಡ್ ಒಂದು ಸಣ್ಣ ಇನ್ಕಮ್ ಆಗುತ್ತೆ ಮಾಡುವವು ತುಂಬಾ ಜನ ಇದ್ದವು. ಮತ್ತೆ ಇದೆಂತ ಆದ್ರೆ ಇದು ಸೋಷಲ್ ನಮಗೆ ತುಂಬಾ ಮೈಂಡ್ ರಿಲೀಫ್ ಮಾಡುದು, ಒಂದು ಥೆರಪಿ ಆಗಿ ನಮಗೆ ಎಷ್ಟೇ ಸ್ಟ್ರೆಸ್ ಇರಲಿ ಎಂತದೇ ಇರಲಿ, ಇದರಲ್ಲಿ ಒಂದರಿ ಮುಳುಗಿರೆ ಅದು ಪಿಚ್ಚು ಹಿಡಿದರೆ ಮತ್ತೆ ಬಿಡ್ಲೇ ಇಲ್ಲ. ಈಗ ಒಂದಿನ ಕ್ರೋಶ ಹೋಗ್ತಿದ್ದಾರೆ, ಎಂತದೋ ಕಳ್ಕೊಂಡಿದ್ದಾನೋ ಎಂತದೋ ಇಲ್ಲ ಅನ್ನೋ ಫೀಲ್ ಆಗ್ತದೆ, ಅಷ್ಟೊಂದು ಅಡಿಕ್ಟ್ ಆಗ್ತದೆ. ಒಳ್ಳೆ ಅಡಿಕ್ಟ್, ಬ್ಯಾಡ್ ಅಡಿಕ್ಟ್ ಅಂತ ಒಳ್ಳೆ ಅಡಿಕ್ಟ್. ಅದೇ ಈಗ ನಿಂಗೆ ಹೇಳಿದೆ IT ಲಿಪ್ಪ ಎಲ್ಲ ಹಾಬಿಯಾಗಿ ಮಾಡ್ತಾವಳಿ. ಈಗ ನೆಕ್ಸ್ಟ್ ಕ್ವಶನ್ ಅನ್ನೋದು ಅದೇ, ಪ್ರೊಫೆಷನ್ ಆಗಿ ಕ್ರೋಶ ಕಲೆಯ ಫುಲ್ ಟೈಮ್ ತಕೊಂಬಲಕ್ಕ ಹೇಳಿ. ಪ್ರೊಫೆಷನಲ್ ಆಗಿ ತೆಕೊಂಡ್ಮೇಲೆ ಇತ್ತು ಕೆಲವು. ಆ, ಈಗ ಆದ್ರೆ ಅದೆಂತ ಮಾಡಕ್ಕೆ ನಾವು ಒಬ್ಬನೇ ಮಾಡಿಕೊ ಹೇಳಿದ್ರೆ ಕಷ್ಟ ಇತ್ತು. ನಾವೀಗ ಇಡೀ ಫ್ಯಾಮಿಲಿ ನಮ್ಮದೊಂದೇ ಇನ್ಕಮ್ ಸೋರ್ಸ್ ಇತ್ತು ಹೇಳಿದ್ರೆ ಕಷ್ಟ ಮ್ಯಾನೇಜ್ ಮಾಡಲಿ. ಒಬ್ಬಂಗೆ ನಾವು ಎಷ್ಟೆಲ್ಲ ದುಡ್ಡು ಕೈಗೆ ಮಾಡಿದಲ್ಲ, ಮಿಷನ್ ಬಲ್ಕ್ ಮಾಡಿ 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 ಮಾಡ್ಲಿಕ್ಕೆ ಸ್ಟಾಪ್ ಮಾಡ್ಲಿಕ್ಕೆ ಇದು ಹಾಗಲ್ಲ. ಹಾಗಾಗಿ ಯಾರು ಒಂದು 4 ಜನಕ್ಕೆ ನಾವು ಟ್ರೈನ್ ಮಾಡಿ ಅವರ ಮಡ್ಕೊಂಡು ಅವರೊಟ್ಟಿಗೆ ನಾವು ಸುಮ್ಮನೆ ಮಾಡ್ತು ಹೇಳಿದ್ರೆ ಒಂದು ತಕ್ಕ ಮಟ್ಟಿಗೆ ಮಾಡ್ಲಾಗ್ತದೆ. ಇಲ್ಲದ್ರೆ ಬೇರೆ ಇದ್ದು ನಮಗೆ ಸೋರ್ಸ್ ಇದ್ದು ಬೇರೆ ಇದೊಂದು ಸೈಡ್ ಇನ್ಕಮ್ ಇದೆ ಹೇಳುವಂಗೆ, ಮತ್ತೆ ನಮ್ಮ ಮೈಂಡಿಗೆ ಒಂದು ಇದೆ ಮಾಡ್ತೇವೆ. ಈಗ ನಿಂಗ ಇಷ್ಟು ಈಗ 5 ವರ್ಷ ಆಯ್ತು ನಾನು ಅದೇ ನಿಂಗ ಹೇಳಿದ ಪ್ರಕಾರ ಎಷ್ಟು ವೆರೈಟಿಗಳ ಮಾಡಿದ್ದಿ ಇಷ್ಟುವರೆಗೆ? ವೆರೈಟಿ ಮಾಡಿದ್ದು ಒಂದು ಆಲ್ಮೋಸ್ಟ್ 100 ಕಾಳಿ, ಎಕ್ಸಾಕ್ಟ್ ಗೊತ್ತಿಲ್ಲ. ಹೆಣ್ಣು ಮತ್ತೆ ಇದು ಪರ್ಟಿಕ್ಯುಲರ್ ಒಂದು ಪ್ರಾಡಕ್ಟ್ಗೆ ಹೇಳಿ ಅಷ್ಟು, ಮತ್ತೆ ರಿಪೀಟೆಡ್ ಆರ್ಡರ್ಸ್ ತುಂಬ ಮಾಡಿದ್ದೆ. ಈಗ ಫ್ಲವರ್ಸ್ ತುಂಬ ಇದ್ದಲ್ಲ, ಈಗ ಫ್ಲವರ್ ಬೊಕ್ಕೆ ಮಾಡ್ತೀನಿ, ರೋಸ್ ಬತ್ತು, ಡೈಸಿ, ಸನ್ಫ್ಲವರ್, ಹಾಗೆ ಬೇರೆ ಬೇರೆ ವೆರೈಟಿ ಹಾಗೆ. ಮತ್ತೆ ಇದು ರಿಪೀಟೆಡ್ ಜಾಸ್ತಿ ರಿಪೀಟ್ ಆರ್ಡರ್ ಮಾಡಿ ನಾನು ಹನಿ ಬೀದೊಂದು ಮಾಡಿದ್ದೆ, ಅದು ಸಿಕ್ಕಾಪಟ್ಟೆ ತುಂಬಾ ಮಾಡಿದ್ದೆ. ಹನಿ ಬೀ ತುಂಬಾ ಜನ ಕೇಳಿದ್ದು ತಗೊಂಡದಲ್ಲ, ರಿಪೀಟೆಡ್ ಆರ್ಡರ್ ಒಬ್ಬನೇ 2 ಸತಿ ಕೇಳಿ ತಕೊಂಡದಲ್ಲ. ನಿಮಗೆ ಹೇಗೆ ಇಷ್ಟಪ್ಪ ಅಂತದ್ದು? ಈಗ ಬೇರೆ ವೆರೈಟಿ ಟ್ರೈ ಮಾಡ್ಲಿ ಇಷ್ಟ ಆಗುತ್ತಾ ಅಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಲಿ ಇಷ್ಟ ಆಗುತ್ತಾ? ನನಗೆ ವೆರೈಟಿ ಟ್ರೈ ಮಾಡಲು ಇಷ್ಟ, ವೆರೈಟಿ ಬೇರೆ ಬೇರೆ. ಈಗ ಒಂದೊಂದು ದನ ಮಾಡ್ತಾ ಇದ್ದೆ ಹೇಳಿದಲ್ಲ, ಅದು ನನಗೆ 1 ತಿಂಗಳಿಂದ ಕುಡಿಯುತ್ತಾ ಇದ್ದೆ, ಬಟ್ ನನಗೆ ಬೇಜಾರಿಲ್ಲ ಅದನ್ನು. 1 ತಿಂಗಳ ಇನ್ನು ಮುಗಿದಿಲ್ಲ ಹೇಳೋ ಬೇಜಾರಿಲ್ಲ, ಬಟ್ ಅದು ಪರ್ಫೆಕ್ಟ್ ಬರಕ್ಕು ಹೇಳೋ ಒಂದು ಒಂದು ಇದು ಜಾಸ್ತಿ ಮಾಡಿಕೊಳ್ಳಿ. ಹಾಗೆ ನಾನೊಂದು ಅಯೋಧ್ಯೆ ರಾಮ ಮಂದಿರ ಟೈಮಲ್ಲಿ ಅದರ ಒಂದು 10 days ಬ್ಯಾಕ್ ನನಗೆ ಸಡನ್ ಒಂದು ಐಡಿಯಾ ಬಂದದ್ದು, ಮಾಡುವ ಬಾಲರಾಮನ ಮಾಡಕ್ಕೆ. ಅದೊಂದು 6 ಮಾಡಿದ್ದಿಲ್ಲ, ಹಾಗೆ ನನಗೆ ನೋಡಿ ನನಗೆ ನೆನಪಿಲ್ಲ, ಎಲ್ಲಿ ನೋಡಿದ್ದಿಲ್ಲ ನಾನು ಸೋಷಿಯಲ್ ಮೀಡಿಯಾದಿಲ್ಲ. ಹಾಗೆ ಮಾಡಿಕೊಳ್ಳಿ ಸಡನ್ ಇದಾಗಿ ಮಾಡಿದ್ದು. ಅದು ಮಾಡಿದ್ರೆ ಇಷ್ಟು ನನಗೆ ಅದು ಹೆಂಗೆ ಹೇಳಿ ಗೊತ್ತಿಲ್ಲ, ಮಾಡಿಕೊಂಡು ಹೋದ್ರೆ ಅದು ಬೈಂದು ಆಲ್ಮೋಸ್ಟ್ ನನಗೆ ಖುಷಿ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ದಾರೆ. ಐಡಿಯಾ ಬಂದಾಗೆ ಮಾಡಿಕೊಂಡು ಹೋದ್ರೆ ಕರೆಕ್ಟ್ ಆ ದಿನಕ್ಕೆ ನನಗೆ ಉದಿಯಪ್ಪಗೆ ಅದರ ಶೂಟ್ ಮಾಡಿದ್ದೇನೆ. ಆ ದಿನ ಉದ್ಘಾಟನೆ ದಿನವೇ ನನ್ನ ದಿನ ಇರುಳು ನನಗೆ ತಿಳಿಸಿದ್ದಷ್ಟೇ ಅದು. ಹಾಗೆ ಅದೊಂದು ನನಗೆ ತುಂಬಾ ಖುಷಿಯಾದ ಪ್ರಾಜೆಕ್ಟ್ ಅದು. ಸಡನ್ ನನಗೆ ಅದು ಒಂದು ಫ್ಲಾಶ್ ಆಗಿ ಫಾಸ್ಟ್ ಆಗಿ ಮಾಡಿ ಅದೊಂದು ರಪ್ಪ ಕುಂಟುದು, ಅದು ತುಂಬಾ ಜನಕ್ಕೆ ಇಷ್ಟವೂ ಆಗಿದೆ. ಅದನ್ನು ಮಾಡ್ಕೊಂಡಿದ್ದೆ ಫಸ್ಟ್ ಪೀಸ್, ನನಗೆ ಅದರ ಗುರುಗೋಕ್ಕೆ ಒಂದು ಕೊಡೆ ಕೂಡ ಒಂದು ಇತ್ತು, ಹಾಗೆ ನಾನು ಹಂಗೆ ಮಾಡ್ಕೊಂಡಿದ್ದೆ. ಇಷ್ಟಪಟ್ಟು ಇದ್ರೊಂದು ಮಾಡಕ್ಕೂ ಹೇಳಿ ಮಾಡಿದ ಪೀಸ್ ಹೇಳಿ ಅದು?
ತುಂಬಾ ಇಷ್ಟಪಟ್ಟು ಅದು ಸಡನ್ ಆಗಿ ಒಂದು ನನಗೊಂದು ಐಡಿಯಾ ಬಂದು ಮಾಡಿದ ಅದು ಪೀಸ್ ಅಲ್ಲ ಅದರದ್ದು ಮತ್ತೆ 2-3 ಆರ್ಡರ್ಸ್ ಮತ್ತೆ ಬೈಂದು ಮಾಡಿ ಕೊಟ್ಟಿದೆ. ಫಸ್ಟ್ ಮಾಡಿದ ಪೀಸ್ ನನ್ನ ಹತ್ರವೇ ಇದ್ದು. ಈಗ ಹೈಯೆಸ್ಟ್ ಟೈಮ್ ಬೇಕಪ್ಪಂಥದ್ದು ಯಾವ ಪ್ರಾಡಕ್ಟಿಗೆ? ಹೇಳಿದ್ರೆ ದೊಡ್ಡ ಈಗ ವೇರಿಯಬಲ್ಸ್ ಅಂದ್ರೆ ದೊಡ್ಡವರ ಪ್ರಾಜೆಕ್ಟಿಗೆ ಜಾಸ್ತಿ ತೆಗೆದಿತ್ತು. ಮತ್ತೆ ಚಾಯ್ಸ್ ಕಸ್ಟಮೈಸಿಂಗ್ ಹೇಳಿದಲ್ಲ ಹಾಗೆ ಸ್ವಲ್ಪ ಕೆಲವು ದೊಡ್ಡ ಇದಿದ್ರೆ ನಾವೇ ಕಸ್ಟಮೈಸ್ ಮಾಡಿ ಮಾಡಿಕೊಳ್ಳೋದ್ರೆ ಜಾಸ್ತಿ. ಮತ್ತೆ ಈ ಚಾಯ್ಸ್ ಹೇಳುದು ಅದಕ್ಕೆ ಅಮಿಗುರು ಮೀನು ಹೇಳುದು, ಆಕ್ಚುಯಲ್ ವರ್ಡ್ ಅಮಿಗುರು ಮೀನು ಹೇಳುದು. ಅದು ಜಪಾನ್ ವರ್ಡ್ ಇದು. ಹಾಗಾಗಿ ಅದಕ್ಕೆ ಜಾಸ್ತಿ ಟೈಮ್ ಬೇಕು. ಅದಕ್ಕೆ ಕೈ ಇದೆ ಬೇನೆ ಇದೆ ಹಾಗೆ ಆಗ್ತದೆ ಮಾಡುವಾಗ. ಶೋಲ್ಡರ್ ಪೈನ್, ಕೈ ಪೈನ್, ಫಿಂಗರ್ ಬೆರಳೆಲ್ಲ ಪೈನ್ ಎಲ್ಲ. ಬಟ್ ಅದು ಬೋನಸ್ ಇದೆ ಒಟ್ಟಿಗೆ. ಕ್ರೋಶ ಮಾಡುವಾಗ ಅದು ಒಟ್ಟಿಗೆ ಬಂತು. ನೆಕ್ ಪೈನ್, ಶೋಲ್ಡರ್ ಪೈನ್ ಎಲ್ಲ ಬಂತು. ನಿಂಗ ಕ್ರೋಶ ಹಿಡ್ಕೊಂಬ ಕಾರಣ ಕ್ರೋಶ ತೋರ್ಸಲಕ್ಕ ನಿಂಗ ಹೀಗೆ ಹಿಡ್ಕೊಂಬ. ಇದು ಹುಕ್ ಹೇಳಿದ್ರೆ ಹಿಂಗೆ ಇರ್ತದೆ, ಕ್ರೋಶ ಹುಕ್ ಹೇಳ್ತವೆ. ಇದಕ್ಕೆ ಕನ್ನಡದಲ್ಲಿ ಕುಕ್ಕೆ ಸೂಜಿ ಹೇಳಿ ಹೇಳ್ತವಳಿ ಕಾಣ್ತದೆ. ಹೀಗೆ ಇರ್ತದೆ ಜಸ್ಟ್ ಒಂದು ಒಂದು ಇರ್ತದೆ, ಒಂದು ಹಿಂಗೆ ಒಂದು ಬೆಂಡ್ ಇರ್ತದೆ ಅಲ್ಲೇ ಮಾಡುವುದು. ಅದು 2 ಟೈಪ್ ಹಿಡ್ಕೊಳ್ತಾವೆ. ಆ ಪರ್ಫೆಕ್ಷನ್ ಎಲ್ಲ ಬರ್ತದೆ ನಾವು ಹಿಡ್ಕೊಂಬೈದಲ್ಲಿ ನಮ್ಗೆ ಯಾವ್ದು ಕಂಫರ್ಟೇಬಲ್ ಇರ್ತದೆ ಅದು ನಾವು ಫಸ್ಟ್ ಸ್ಟಾರ್ಟ್ ಮಾಡುವಾಗ ನೋಡಿ ಹೇಳಬೇಕು ಯಾವ್ದು ನಾವು ಹಾಗೆ ಹಿಡ್ಕೊಂಡು. ನಾನು ಹಿಂಗೆ ಹಿಡ್ಕೊಳ್ತೆ ಕತ್ತಿ ನೈಫ್ ನಾನು. ಇನ್ನೊಂದು ಪೆನ್ ಗ್ರಿಪ್ ಕೊಳ್ಳಿ, 2 ಗ್ರಿಪ್ ಇದ್ದು ಹಿಂಗದು, ಮತ್ತೊಂದು ಪೆನ್ ಗ್ರಿಪ್ ಕೊಳ್ಳಿ ಹಿಂಗದು ಪೆನ್ನಿನಲ್ಲಿ ಹಿಂಗೆ ಮಾಡ್ತೀವಿ. ನನಗೆ ಇದು ಕಂಫರ್ಟೇಬಲ್ ಇಲ್ಲ, ನನಗೆ ಇದೇ ಕಂಫರ್ಟೇಬಲ್, ನಾನು ಹಿಂಗೆ ಮಾಡೋದು. ನಾವು ಫಸ್ಟ್ ಸ್ಟಾರ್ಟ್ ಮಾಡುವಾಗ ನೋಡಿ ಒಳ್ಳೆಯದು ನಮಗೆ ಯಾವುದು ನಮ್ಮ ಕೈಗೆ ಹಿಂಗೆ ಯಾವುದು ಈಸಿ ಯಾವುದು ನೋಡಿಕೊಂಡು ನಾವು ಅದರ ಸೆಟ್ ಮಾಡಿ. ದಿನಲ್ಲಿ ಮಿನಿಮಮ್ ಎಷ್ಟೊತ್ತು ಈ ಪ್ರಾಕ್ಟೀಸ್ನ ಮಾಡ್ತೀನಿ ಈಗ? ನಾನು ಟೈಮ್ ಬ್ರೇಕ್ ತೆಕ್ಕೊಂಡು ಮಾಡೋದು ಒಂದು 4 hours ಎಲ್ಲ ಮಾಡ್ತೇ ಇಲ್ಲ. ಈಗ ಅರ್ಧ ಗಂಟೆ ಮಾಡೋದು ಬಿಡುದು ಮಧ್ಯದಲ್ಲಿ ಹಾಗೆಲ್ಲ ಇದ್ದು ಒಂದು 4 hours ಮಾಡ್ತೆ. ಚಾಲೆಂಜಸ್ ಎಂತ ಫೇಸ್ ಮಾಡಿದ್ದೆ ಈಗ ಈ ಕ್ರೋಶಕಲೆ ಯಾವುದಾದ್ರೂ ಒಂದು ಪ್ರಾಡಕ್ಟಿನ ಮಾಡುವಾಗ? ಚಾಲೆಂಜಸ್ ಫಸ್ಟಿಗೆ ಮಾಡಿದ್ದೆ, ಮೆಟೀರಿಯಲ್ ಸೋರ್ಸ್ ಮಾಡಲೆ ಅವನು ತುಂಬಾ ಕಷ್ಟಪಟ್ಟಿದ್ದೆ ಸ್ಟಾರ್ಟಿಂಗ್ ಇದೆ. ಎಲ್ಲ ಆನ್ಲೈನ್ಗೆ ನನಗೆ ಅಮ್ಮಗ ಎಲ್ಲಿ ಸಿಕ್ಕುತ್ತೆ ಎಂತ ಐಡಿಯಾ ಇರ್ತಿಲ್ಲ ಸ್ಟಾರ್ಟಿಂಗ್. ಅಮ್ಮಗ ತುಂಬಾ ಸರ್ಚ್ ಮಾಡಿದ್ದಾರೆ, ತುಂಬಾ ಅಂದ್ರೆ ತುಂಬಾ ಸರ್ಚ್ ಮಾಡಿದ್ದಾರೆ. ನಿಯರ್ ಬೈ ನಮ್ಮ ಈಗ ಶಾಪ್ಸ್ ಯಾವ್ದು ಲಾಯ್ಕ ಮೆಟೀರಿಯಲ್ ಸಿಕ್ಕುತ್ತೆ ಇಲ್ಲಿ ಮೂವಿಂಗ್ ಇಲ್ಲ. ಹಾಗೆ ಅವನ್ನೆಲ್ಲ ನಾರ್ತ್ ಇಂಡಿಯನ್ಲೇ ಆನ್ಲೈನ್ಲೇ ತರಿಸಿದಲ್ಲ. ಮತ್ತೆ ಸರ್ಚ್ ಮಾಡಿ 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 ಮತ್ತೆ ಎಂತ ದೊಡ್ಡ ಇನ್ಸ್ಟಾಗ್ರಾಮಿಗೆ ಯಾರಾದ್ರೂ ನಾವು ಪ್ರೊಫೆಷನಲ್ ಆಗಿ ಹಿಂಗೆ ಮಾಡೋರ ಹತ್ರ ಕೇಳಿದ್ರೆ ಅವ್ರು ಯಾರು ಐಡಿಯಾ ಕೊಡ್ತಾ ಇಲ್ಲ. ಅದು ಅವರ ಬಿಸ್ನೆಸ್ ಅಲ್ಲ, ನಾವು ಅವರ ಬಿಸ್ನೆಸ್ಗೆ ಯಾರು ಹಾಗೆ ನಾವು ಸುಮಾರು ಸರ್ಚ್ ಮಾಡಿದ್ದೆ ಸ್ಟಾರ್ಟಿಂಗ್. ಮತ್ತೆ ಕೇಳಿದೆ, ಮತ್ತೆ ಒಂದು ಫ್ರೆಂಡಾಗೊಂದು ಮಾಡಿಕೊಂಡಿತ್ತು. ಆವಾಗ ಏನಾಗೋದು ಅಷ್ಟು ಐಡಿಯಾ ಇರ್ತಿಲ್ಲ, ಅದಕ್ಕೂ ಏನಾಗೋದು ಎಲ್ಲ ಐಡಿಯಾ ಇರ್ತಿಲ್ಲ. ಇಲ್ಲಿ ಸಿಕ್ಕುತ್ತೆ ಕರೆಕ್ಟ್ ಆಯ್ತು. ಮತ್ತೆ ಇದು ಗೊತ್ತಾಗಲಿ ಇಲ್ಲ, ನಮ್ಮ ಇಂಡಿಯನ್ ಬ್ರ್ಯಾಂಡ್ಗಳೇ ಸುಮಾರು ಇದು ಮ್ಯಾನುಫ್ಯಾಕ್ಚರ್ ಮಾಡುವುದು. ಹೀಗೆ ಅವರದ್ದು ವೆಬ್ಸೈಟ್ಗಳು ಇತ್ತು, ಅದರಲ್ಲೆಲ್ಲ ಹೋಗಿ ನಾವು ಈಸಿಲಿ ಬೈ ಮಾಡ. ಒಂದು ಯಾವ್ದಾದ್ರು ಹಂಗಿಪ್ಪ ವೆಬ್ಸೈಟ್ ಹೇಳಲಾಗ್ತಾ ನಿಮಗೆ? ನಮ್ಮ ಇಂಡಿಯನ್ ಬ್ರ್ಯಾಂಡೇ ಗಂಗಾ ಟ್ರಾವೆಲ್ಸ್ ಹೇಳಿದ್ದು, ಅವರದ್ದು ನೆಟ್ಟಿಂಗ್ ಹ್ಯಾಪಿನೆಸ್ ಹೇಳುವ ಒಂದು ಸೈಟ್ ಇತ್ತು. ಮತ್ತೊಂದು ವರ್ಧಮಾನ್ ಹೇಳುದು, ಅದನ್ನೇ ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್. ಮತ್ತೆ ಮ್ಯಾಜಿಕ್ ನೀಡಲ್ ಹೇಳಿದ್ದು, ಅವರದ್ದು ಆಕ್ಚುಲಿ ಫಸ್ಟಿಗೆ ಹಿಂಗೆ ಎಲ್ಲ ಯಾನ್ಗಳ ಸೋರ್ಸ್ ಮಾಡಿ ಹಂಗೆ ಕೊಟ್ಟೋಗಿದ್ದದು ಅವರು. ಈಗ ಅವರದ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ, ಹಾಗೆ ಸುಮಾರಿದೆ. ಪ್ರಣವ್ ಭಟ್ ನಿಂಗಳ ಹೆಸರು ಸಜೆಷನ್ ಕೊಟ್ಟಿದ್ದೆವು. ನಿಂಗ ನೆಕ್ಸ್ಟ್ ನಮ್ಮ ಹವ್ಯಕ ಪೋಡ್ಕಾಸ್ಟಲ್ಲಿ, ಹವ್ಯಕ ಇಂಟರ್ವ್ಯೂಲಿ ಹವ್ಯಕ ಸಾಧಕರ ಆರ ಹೆಸರು ಹೇಳಲೇ ಇಷ್ಟಪಡ್ತೀನಿ. ಹವ್ಯಕ ಸಾಧಕರ ನನಗೆ ಮುಂಚಿತ್ತು ಹಾಗೆ ನನಗೆ ಎನ್ನ ಇನ್ಸ್ಪಿರೇಷನ್ ಅವರದ್ದು ತುಂಬಾ ಜನ ಮಾಡಿದ್ದವು ಇಂಟರ್ವ್ಯೂ. ಬಟ್ ಅವು ಯಾವಾಗಲೂ ಅವು ಮಾತಾಡಿದ್ರೆ ಅವರ ಒಂದು ಎನರ್ಜಿ ಇನ್ಸ್ಪಿರೇಷನ್ ಎಲ್ಲರಿಗೂ. ಹೌದು, ನನಗೆ ಸ್ಪೈನ್ ಇಂಜುರಿ ಆದವೇ ರಿಟೈರ್ಡ್ ಆರ್ಮಿಯಲ್ಲಿ ಇದ್ದವು, ಕಮಾಂಡೋ ಆಗಿದ್ದವು. ವಿ ಶಾಮರಾಜ್ ಅಲ್ಲಿ ಅವು ಈಗ ಕರೆಂಟ್ ಈಗ ಊಟಿಯಲ್ಲಿ ಇದ್ದವು. ಅವರ ವೈಫ್ಗೆ ಆರ್ಮಿ ನರ್ಸ್ ಸ್ಟಾಫ್ ಇದ್ದದಾಗಿತ್ತು ಅಲ್ಲಿದ್ದವು. ಅವು ಇಲ್ಲಿ ನಮ್ಮ ಬದಿಯಡ್ಕ ಹೊಡೆಯೋಣ ಮೂಲ ಇಟ್ಲಲ್ಲಿ ಹಾಗೆ ಅವರ ಸಜೆಸ್ಟ್ ಮಾಡ್ತೇನೆ. ಅವರ ತುಂಬಾ ಇಂಟರ್ವ್ಯೂ ಬಂದು, ಬಟ್ ಅವು ನನಗೆ ಇನ್ಸ್ಪಿರೇಷನ್. ನಾನು ಅವರ ನೋಡಿ ನಾನು ರಜ ಲೈಫಿನ ಫೇಸ್ ಮಾಡಿ ನನಗೆ ಧೈರ್ಯ ಬಂದದ್ದು ಅವು. ಹಾಗೆ ನಾನು ಅವರನ್ನೇ ಸಜೆಸ್ಟ್ ಮಾಡ್ತೇನೆ. ನೋಡುವ ಮಗ ಅವರ ಕಾಂಟ್ಯಾಕ್ಟ್ ಮಾಡುವ.
ಸೊ ನಿಂಗೆ ಇನ್ನು ನೆಕ್ಸ್ಟ್ ಇದರ ಆನ್ಲೈನ್ ಕ್ಲಾಸ್ ಎಂತ ತಕ್ಕೊಳ್ಳಿಕ್ಕೂ ಹೇಳುವ ಪ್ಲ್ಯಾನ್ ಎಂತಾದ್ರೂ ಇದ್ದ ನಿಮಗೆ? ಹಾ, ಇದು ಆನ್ಲೈನ್ ಕ್ಲಾಸಿಂಗೆ ತುಂಬಾ ಜನ ಒಂದು 2 ವರ್ಷ ಅಂತ ಕೇಳ್ತಾ ಇದ್ದವು DM ಮಾಡಿ ಇನ್ಸ್ಟಾಗ್ರಾಮ್ ಎಲ್ಲ. ನನಗೆ ಈಗ ಆಕ್ಚುಲಿ ಈಗ ಮಾಡೇ ಕುಳಿತು ಸಮ್ಮರ್ ವೆಕೇಶನ್ ಮಕ್ಕಳು ರಜೆ ಇರ್ತಲ್ಲ, ತುಂಬಾ ಜನ ಮಕ್ಕಳು ಹೋಗೋದೇ ಇಂಟ್ರೆಸ್ಟ್ ಇದ್ದು, ಅಮ್ಮಂದ್ರು ಕೇಳ್ತಾವು ಮಾಡ್ತೀರಾ. ನಂಗೆ ಈಗ ಮಾಡಿ ಕುಳಿತು ನನಗೆ ರಜೆ ಮನೇಲಿ ಫಂಕ್ಷನ್ ಎಲ್ಲ ಇದ್ದ ಕಾರಣ ಟೈಮಿಗೆ ತೆಕ್ಕೊಂಡಲ್ಲ ಆಗಿದೆ. ನೆಕ್ಸ್ಟ್ ಈಗ ಒಂದು 10 days ನಾನು ಮಾಡುವ ಪ್ಲಾನ್ ಇದ್ದು ಅದರ ಪ್ಲಾನಿಂಗ್ ಸ್ಟಾರ್ಟ್ ಮಾಡ್ತೇವೆ. ಆನ್ಲೈನ್ ಆಫ್ಲೈನ್ ಆನ್ಲೈನ್. ಆಲ್ ದ ಬೆಸ್ಟ್ ಆಗಲಿ. ಥ್ಯಾಂಕ್ ಯು. ಇನ್ನೂ ತುಂಬ ಜನ ಕಲಿಯಲಿ, ಕಲೆ ಮುಂದುವರಿಸಲಿ. ನೆಕ್ಸ್ಟ್ ಇನ್ನು ಯಾವುದಾದ್ರೂ ಒಂದು ಆರ್ಟ್ ವರ್ಕಿನ ನಿಮಗೆ ಟ್ರೈ ಮಾಡೋಕ್ಕೂ ಹೇಳುವ ಆಲೋಚನೆ ಇದ್ದ? ಸದ್ಯಕ್ಕಿದುವೆ ಮತ್ತೊಂದು ನೆಟ್ಟಿಂಗ್ ಇದನ್ನ ಇನ್ನೊಂದು ನೆಟ್ಟಿಂಗ್ ಇದ್ದಲ್ಲ, ನೆಟ್ಟಿಂಗ್ ಹೇಳಿ ಎರಡು ಸೂಜಿ ಹಿಡ್ಕೊಂಡು ಮಾಡ್ತಾರೆ ಅದನ್ನು ಟ್ರೈ ಮಾಡ್ತಾರೆ. ಎಸ್, ಪೂರ್ಣಿಮಾ ಭಟ್ ನಿಂಗಳ ಕ್ರೋಶ ಕಲೆ ಹೀಗೆ ಮುಂದುವರಿಯಲಿ ಹೇಳ್ತಾ ಆಲ್ ದ ಬೆಸ್ಟ್ ನಿಮಗೆ. ಇನ್ನೂ ಹೆಚ್ಚು ಹೆಚ್ಚು ಆರ್ಟ್ ವರ್ಕ್ಗಳ ಮಾಡಿ ಎಲ್ಲರಿಗೂ ಇಷ್ಟ ಆಗಲಿ. ಇಷ್ಟ ಆಯಿತು ಖಂಡಿತ, ಪರ್ಫೆಕ್ಷನ್ ನೋಡ್ರೆ ಖಂಡಿತ ಇಷ್ಟ ಆಯಿತು, ಅಷ್ಟು ಪರ್ಫೆಕ್ಷನ್ ಕೊಡ್ತೀನಿ ನಿಂಗೆ. ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು. ಹೆಂಗ ಕೇಳಿದ್ದಕ್ಕೆ ನಿಂಗಳ ಟೈಮ್ ಫ್ರೀ ಮಾಡಿಕೊಂಡು ಸಿಕ್ಕಿದ್ದು ಹೆಂಗೋಗೆ, ನಿಂಗಳ ಇಂಟರ್ವ್ಯೂ ಹೆಂಗೋಗೆ ಕೊಟ್ಟಿದ್ದಿ. ಥ್ಯಾಂಕ್ ಯು. ಥ್ಯಾಂಕ್ ಯು.